ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ಇವತ್ತಿನ ಈ ವಿಡಿಯೋದಾಗ ನಾವು ಸ್ಟಾಕ್ ಮಾರ್ಕೆಟ್ ನ ಇವತ್ತು ಏನೇನ್ ನಡೀತಂತ ನೋಡೋಣ. ಮತ್ತೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ ಗಳು ಯಾವ್ಯಾವ ಇದಾವಂತ ಇವತ್ತಿನ ಈ ವಿಡಿಯೋನಾಗ ನಾವು ಕವರ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಇವತ್ತು ಸೆನ್ಸೆಕ್ಸ್ -7.65 ಬಿದ್ದೈತಿ. ಮತ್ತ ನಿಫ್ಟಿ ನೋಡ್ರಿ 10.55 ಬಿದ್ದೈತಿ. ಮತ್ತ ಬ್ಯಾಂಕ್ ನಿಫ್ಟಿ ನೋಡ್ರಿ 203 ರೂಪೀಸ್ ಇರೈತಿ, ಅಂತಂದ್ರ 0.42% ಏರೈತಿ. ಇವತ್ ಮಾರ್ಕೆಟ್ನಾಗ ಎರಡು ಇಂಡೆಕ್ಸ್ ಸೆನ್ಸೆಕ್ಸ್ ಆಗ್ಲಿ ನಿಫ್ಟಿ ಆಗ್ಲಿ ಅಷ್ಟೇನಿರಿಲ್ರಿ, ಎಲ್ಲಿ ಓಪನ್ ಆಗಿದ್ದು ಅಲ್ಲೇ ಕ್ಲೋಸ್ ಆಗೈತಿ. ಮತ್ತ ಬ್ಯಾಂಕ್ ನಿಫ್ಟಿ ನೋಡ್ರಿ 0.42% ಏರೈತಿ. ಮತ್ ವೀಕ್ಷಕರೇ ನೋಡ್ಬೋದು, ಇವತ್ತ ಟಾಪ್ ನ್ಯೂಸ್ ಏನಂತ ಅಂದ್ರೆ ಇವತ್ತ ಗೋಲ್ಡ್ ಪ್ರೈಸ್ ಬಿದ್ದೈತ್ರಿ. ಗೋಲ್ಡ್ ನೋಡ್ರಿ 24 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಇವತ್ತ 988 ರೂಪಾಯಿ ಬಿದ್ದೈತ್ರಿ. ಮತ್ತ 22 ಕ್ಯಾರೆಟ್ ಗೋಲ್ಡ್ ಪ್ರೈಸ್ 904 ರೂಪಾಯಿ ಬಿದ್ದೈತಿ. ಮತ್ ನೋಡ್ಬೋದು ವೀಕ್ಷಕರೇ, ಇವತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ ಏನಂತ ಅಂದ್ರ ಅಡಾನಿ ಪೋರ್ಟ್ ಜೂನ್ 24ರಿಂದ ನಿಮ್ಗ ಸೆನ್ಸೆಕ್ಸ್ ನಾಗ ಕಾಣ್ತೈತಿ. ನೋಡ್ರಿ, ಅಡಾನಿ ಪೋರ್ಟ್ ವಿಪ್ರೋನ ರಿಪ್ಲೇಸ್ ಮಾಡಿ ಸೆನ್ಸೆಕ್ಸ್ ನಾಗ ನಿಮ್ಗ ಕಾಣ್ತೈತಿ ಜೂನ್ 24ರಿಂದ. ಮತ್ತೊಂದ್ ಏನಂತ ಅಂದ್ರ ಟಾಟಾ ಗ್ರೂಪ್ ದ ಟ್ರೆಂಟ್ ಕಂಪನಿನು ಸೆನ್ಸೆಕ್ಸ್ 50 ನಾಗ ಕಾಣ್ತೈತಿ. ತಿಳಿತ್ರಿ ವೀಕ್ಷಕರೇ. ಮತ್ ವೀಕ್ಷಕರೇ ನೋಡ್ರಿ, ಇಲ್ಲಿ ಡಿಐಎಸ್ ಎಫ್ಐಎಸ್ ಡೇಟಾನ ನೋಡೋಣ. ನೋಡ್ರಿ, ಡಿಐಎಸ್ ಇವತ್ತು 2320 ಕೋಟಿ ಬೈಯಿಂಗ್ ಮಾಡ್ಯಾರ. ಮತ್ತ ಎಫ್ಐಎಸ್ ನೋಡ್ರಿ 944 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. ಅಂತಂದ್ರೆ ನೋಡ್ರಿ, ಎಫ್ಐಎಸ್ ಇವತ್ತು ಸೆಲ್ಲಿಂಗ್ ಮಾಡ್ಯಾರ 944 ಕೋಟಿ. ಖರೆ ಡಿಐಎಸ್ ಅನ್ನ ಬಾಯಿಂಗ್ ಮಾಡಿದ್ರಿಂದ ಇವತ್ತ ಮಾರ್ಕೆಟ್ ಹೆಚ್ಚಿರಿಲ್ಲನು, ಹೆಚ್ಚ ಬಿದ್ದಿಲ್ಲನು. ತಿಳಿತ್ರಿ ವೀಕ್ಷಕರೇ. ಮತ್ ವೀಕ್ಷಕರೇ, ಇವತ್ ನೋಡ್ರಿ ಟಾಪ್ ಗೇನರ್ ಮತ್ ಟಾಪ್ ಲೂಸರ್ ಯಾವ ಇದಾವಂತ ನೋಡ್ರಿ. ಟಾಪ್ ಗೇನರ್ HDFC ಬ್ಯಾಂಕ್ ಐತಿ, ಭಾರತೀಯ ಏರ್ಟೆಲ್ ಐತಿ, BPCL ಐತಿ, L&T ಐತಿ, ಮತ್ತ ಅಲ್ಟ್ರಾಟೆಕ್ ಸಿಮೆಂಟ್ ಐತಿ. ಮತ್ತ ಟಾಪ್ ಲೂಸರ್ ನೋಡ್ರಿ ಅಡಾನಿ ಪೋರ್ಟ್ ಐತಿ, ಟೆಕ್ ಮಹೇಂದ್ರ ಐತಿ, ಮತ್ತ ಮಹೇಂದ್ರ ಅಂಡ್ ಮಹೇಂದ್ರ ಐತಿ, JSW ಸ್ಟೀಲ್ ಐತಿ, ಮತ್ತ ಟೈಟಾನ್ ಐತಿ. ವೀಕ್ಷಕರೇ ನೋಡ್ರಿ, ನಿಫ್ಟಿ ಟಾಪ್ ಗೇನರ್ ಮತ್ತ ಟಾಪ್ ಲೂಸರ್. ಮತ್ತೊಂದ್ ಏನಂತ ಅಂದ್ರ ವೀಕ್ಷಕರೇ, ನಾ ಜೂನ್ 1ರಿಂದ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಒಂದು ಕೋರ್ಸ್ ಅನ್ನ ತರಾವಿದ್ದೇನೆ. ಕೋರ್ಸ್ ಅನ್ನ ಹೆಸರು ಕೇಳಿ ಅನ್ಸ್ಬೇಡ್ರಿ, ಇದು ಕೋರ್ಸ್ ಸಂಪೂರ್ಣವಾಗಿ ಫ್ರೀ ಇರ್ತೈತಿ. ಇದೇ ಯೂಟ್ಯೂಬ್ ಚಾನಲ್ ಮ್ಯಾಗ ಆ ಕೋರ್ಸ್ ಅನ್ನ ನಾ ಬಿಡಾವಿದ್ದೇನೆ. ಜೂನ್ 1ರಿಂದ ಡೈಲಿ ವಿಡಿಯೋ ಬರ್ತಾವ್ರಿ. 0 to ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ನಾ ಒಂದ್ ಕೋರ್ಸ್ ಬಿಡಾವಿದ್ದೇನೆ. ಅದ್ರಾಗ ಒಬ್ಬ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ನಾಲೆಜ್ ಇರ್ಲಿಲ್ಲ ಅಂದ್ರೂ ಆ ಸೀರೀಸ್ ನೋಡೋದ್ರಿಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಪರ್ ನಾಲೆಜ್ ಸಿಗ್ತೈತಿ. ಮತ್ತ ಇತ್ತರ್ಲೆ ನಾ 1 ರೂಪಾಯಿನೂ ತಗೋತಾ ಇಲ್ಲ. ಅಣ್ಣಾನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ಚಾನಲ್ ನಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ಕಲಿಸ್ತಿರ್ತೇನೆ. ಧನ್ಯವಾದಗಳು.